ಕರ್ನಾಟಕ ಫಸ್ಟ್ನೇ ವಿಡಿಯೋ ಅಡ್ವೆಂಚರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸುಮಾರು ಒಂದು 300 ಅಡಿ ಮೇಲೆ ಐತೆ. ಕ್ಯಾಂಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಮೇಲಕ್ಕೆ ಹತ್ತಕ್ಕೆ. ಹುಡುಗನ ಕೈಲಿ ಆಯ್ತಾ ಇಲ್ಲ, ಫುಲ್ಲು ಸುಸ್ತಾಗಿದ್ದಾರೆ. ಈಸಿ ಅಂದ್ಕೊಂಡು ಕಷ್ಟ ಇದೆ. ಅಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಗೆ ಹೋಗ್ಬೇಕು, ದಾರಿನೇ ಇಲ್ಲ. ನನ್ನ ಸುಧಾವೆ ಪುನೇ ಯಾವ್ಯಾವ ಪ್ರಾಣಿಗಳವ. ಫೈನಲಿ ಇಲ್ಲಿ ಕ್ಯಾಂಪ್ ಮಾಡೋಕ್ಕಾಗಲ್ಲ, ಬರೀ ಇದು ಸ್ಟ್ರೈಟ್ ಇದೆ, ಆಗಲ್ಲ, ಇವಿ ರಿಸ್ಕಿ ಐತಿ. ಇನ್ನು ನಮ್ಮ ಪ್ರಾಣಿ ಹೊತ್ತಕ್ಕೆ ಹೋಗ್ಬಾರ್ದು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ದಾಸ್ ಅಡ್ವೆಂಚರ್ಸ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇವತ್ತು ಫಸ್ಟ್ನೇ ವಿಡಿಯೋ ಅಡ್ವೆಂಚರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಇದು ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ನರ್ವಸ್ನೆಸ್ ತುಂಬ ಇದೆ ಮತ್ತು ಎಕ್ಸೈಟ್ಮೆಂಟ್ ಕೂಡ ಹಾಗೇ ಇದೆ. ನೋಡೋಣ, ತುಂಬ ದಿನ ಅನ್ಕೊತಾ ಇದ್ವಿ ವಿಡಿಯೋ ಮಾಡಬೇಕು ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸಪೋರ್ಟ್ ಮಾಡಿ ಗೈಸ್. ಇದು ಬೆಟ್ಟ ಬಂದ್ಬಿಟ್ಟು ಸುಮಾರು ಒಂದು 300 ಅಡಿ ಮೇಲೆ ಐತೆ ಅನ್ಕೊತೀನಿ. ನಾವು ಫಸ್ಟ್ನೇ ವಿಡಿಯೋನ ಕ್ಯಾಂಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮುಂದೆ ನೋಡಿ. ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಮೇಲಕ್ಕೆ ಹತ್ತಕ್ಕೆ ಅಂತ. ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು 2:55. ನಾವು ಮೇಲಕ್ಕೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನಮ್ಮೂರ್ ಬೆಟ್ಟ ಹತ್ತಕ್ಕೆ ನಮ್ಮ ವಿಡಿಯೋಗೋಸ್ಕರ ಹುಡುಗರು ಎಷ್ಟು ಕಷ್ಟಪಡ್ತಿದಾರೆ ನೋಡ್ರಿ. ನಮ್ಮ ಹುಡುಗನ ಕೈಲಿ ಆಯ್ತಾ ಇಲ್ಲ ಅಂದ್ರು ವಿಡಿಯೋಗೋಸ್ಕರ ನಾನು ಬರ್ತೀನಿ ಅಂತ ಬತ್ತವನೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಾವು ಈಸಿ ಅನ್ಕೊಂಡು ಹತ್ತೋದು ತುಂಬಾ ಕಷ್ಟ ಇದೆ. ಮಚ್ಚಂದಿರೋ ಎಲ್ಲ ಫುಲ್ಲು ಸುಸ್ತಾಗಿದ್ದಾರೆ ನೋಡಿ. ಇನ್ನು ಕೆಳಗೆ ಕುಂತವ್ರು ನನ್ನ ಮಕ್ಕಳು. ಇನ್ನು ಕಾಲು ಭಾಗ ಹತ್ತಿದ್ದೀವಿ, ಸುಸ್ತಾಗಿ ಕುಂತ್ಬಿಟ್ಟವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ನೋಡ್ರಿ. ಇನ್ನೊಂದ್ಸಲ ನೋಡ್ಕೊಂಬಿಡಿ ಬೆಟ್ಟ ಹೇಗಿದೆ ಅಂತ. ಅಪ್ಪ, ಇನ್ನು ಕಾಲು ಭಾಗ ಹತ್ತಿದ್ದೀವಿ. ಇನ್ನು ಎಷ್ಟೊತ್ತಾಗುತ್ತೋ ನೋಡೋಣ. ಈಸಿ ಅನ್ಕೊಂಡು ಬಸ್ಟ್ ತುಂಬ ಕಷ್ಟ ಇದೆ ಹತ್ತೋದು. ಈಗ ಒಂದು ಸ್ವಲ್ಪ ನೆರಳು ಬಂತು. ಈಗ ನೋಡೋಣ ಎಷ್ಟೊತ್ತು ಗೊತ್ತೀವಿ ಅಂತ. ನಾವು ಅಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಅರ್ಧ ಭಾಗ ಬಂದಿದ್ದೀವಿ. ಇನ್ನು ಅಲ್ಲಿಗೆ ಹೋಗ್ಬೇಕು ತುದಿಗೆ. ಇಲ್ಲಿ ಲಾಸ್ಟ್ ಹೋಗ್ಬೋದು ಅನ್ಕೊಂತೀನಿ. ಅಲ್ಲಿಂದ ಅಲ್ಲಿಗೆ ಹೋಗೋದು ಹೆಂಗೆ ಅಂತ ನೋಡೋಣ ಮುಂದೆ. ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು. ನೋಡೋಣ ಹೇಗಿರುತ್ತೆ ಅಂತ. ಅಡ್ವೆಂಚರ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ. ಈ ಪಾರ್ಟಿ ಅಡ್ವೆಂಚರ್ ಆಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೂರದಿಂದ ನೋಡ್ಬೇಕಾರೆ ಒಂದು ರೇಂಜಿಗೆ ಈಸಿ ಅಂತ ಕಾಣಿಸ್ತು. ಯಾಕಂದ್ರೆ ಹುಲ್ಲಷ್ಟೇ ಇರೋದು, ನಡೀತತೆ ಹತ್ಬೋದು ಅಂತ. ಈಗ ಗೊತ್ತಾಗ್ತಾ ಇದೆ ದಾರಿನೇ ಇಲ್ಲ. ಇದು ರೋಡ್ ರಿಸ್ಕು ಐತೆ. ಆ ಕಡೆ ಎಲ್ಲರೂ ಶಿಫ್ಟ್ ಆಗೋಣ ಬೇಗ. ನಾನು ಇದನ್ನ ಹಾಕ್ಕೊಂಡಿರೋ ತಲೆಗೆ ಹುಲ್ಲೆಲ್ಲ ನೋಡಿ ನನ್ನ ತಲೆ ಅಷ್ಟುದ್ದ, ನನ್ನಷ್ಟು ಉದ್ದ ಅವೇ ಹುಲ್ಲು. ಇವನ್ನ ಇಟ್ಕೊಂಡು ನಾವು ಹತ್ಬೇಕು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ಅವ್ರು ಎಲ್ಲೋ ಆದರೂ ಕಾಣಿಸ್ಲಿಲ್ಲ. ನನ್ನ ಮಕ್ಕಳನ್ನ ಇಳಿದು ಹೋಗ್ಬಿಟ್ರ. ಚಾನ್ಸೇ ಇಲ್ಲ ನಮ್ಮ ಹುಡುಗರು. ಎಲ್ಲರೂ ಅಲ್ಲಿರಂಗಿದಾರ, ಅವರು ಹತ್ತಿದಾರ, ಹಂಗೆ ಕುಂತವ್ರು. ಅಲ್ಲಿಗೆ ಒಂದು ಹೋಗ್ಬಿಟ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಹೆಂಗೋ. ಒಂದು ಸ್ವಲ್ಪ ರೆಸ್ಟ್ ತಗೊಂಡು. ಇದರೊಳಗೆ ಯಾವ್ಯಾವ ಪ್ರಾಣಿಗಳವ ಗೊತ್ತಿಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಧೈರ್ಯ ಮಾಡಿ ಹತ್ಬಿಟ್ಟಿದ್ದೀವಿ. ಅರ್ಧ ಬಂದಿದ್ದೀವಿ, ಇನ್ನು ಅರ್ಧ ಹೋಗ್ಬೇಕು.
ಮುಕ್ಕಾಲ್ ಭಾಗ ಬಂದು ಇನ್ನೊಂದು ಸ್ವಲ್ಪ ದೂರ ಹತ್ಬೇಕು. ಅವರು ಬರೋಕ್ಕಾಗಲಿಲ್ಲ, ಅಲ್ಲೇ ಕೆಳಗವ್ರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಾವು ಮೇಲಕ್ಕೆ ಹೋಗಿರೋಣ, ಮೇಲಕ್ಕೆ ಹೋಗಿ ಬರೋಣ ಬನ್ನಿ. ಇನ್ನು ಇದು ಅದು ಹತ್ಬೇಕಿರೋದು. ಫೈನಲಿ ಬೆಟ್ಟ ತುದಿಗೆ ರೀಚ್ ಆದೋ, ತುದಿಗೆ ಬಂದಿದ್ದೀವಿ ನೋಡಿ. ಅಲ್ಲೊಂದು ನೆಕ್ಸ್ಟ್ ಇದೆ ಟಾಪು, ಇನ್ನು ಮೇಲೆ ಆಗಲ್ಲ. ಅಲ್ಲಿ ಕ್ಯಾಂಪ್ ಮಾಡೋಕ್ಕಾಗಲ್ಲ, ಬರೀ ಈ ಥರ ಬಂಡೆ ಇದೆ. ಕ್ಯಾಂಪ್ ಮಾಡೋಕ್ಕೆ ಆಯ್ತಿಲ್ಲ, ಯಾಕಂದರೆ ಇದು ಸ್ಟ್ರೈಟ್ ಇದೆ, ಹಂಗಾಗಿ ಕ್ಯಾಂಪ್ ಮಾಡೋಕ್ಕಾಗಲ್ಲ. ಹುಡುಗರು ಅಲ್ಲೇ ಸುಸ್ತಾಗಿ ಕೆಳಗೆ ಇದ್ದಾರೆ, ಹೆವಿ ರಿಸ್ಕ್ ಇದೆ ನೋಡಿ. ಈ ಥರ ಸ್ಲೋಪ್ ಇದೆ, ಅಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಹಿಂಗೆ ಒಂದು ರೇಂಜ್ಗೆ ಐತೆ, ಇಲ್ಲಿ ಚೂರ ಸ್ಲೋಪ್ ಐತೆ, ಇಲ್ಲೆಲ್ಲೂ ಕ್ಯಾಂಪ್ ಮಾಡೋಕ್ಕಾಗಲ್ಲ. ಇನ್ನೇನು ಹತ್ತಿದ್ರೆ ಇನ್ನೊಂದು ಸ್ವಲ್ಪ ಹತ್ತಬೇಕಿತ್ತು ಅಲ್ಲಿಗೆ, ಬಟ್ ಸಾಕು ಇಲ್ಲೇ ಕಂಡುಬಿಟ್ಟು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ ಥರ ಕಾಣಿಸ್ತಾ ಇದೆ ನೋಡಿ. ಫುಲ್ಲು ಒಳ್ಳೆ ವ್ಯೂ. ಬಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ 3 ಬೆಟ್ಟ, ಆ ಸೆಂಟ್ರ್ ಬೆಟ್ಟ ನಾವು ಹತ್ತೋಕ್ಕೆ ಫಸ್ಟು ಹತ್ತೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅದು ಹೆವಿ ರಿಸ್ಕ್ ಐತೆ, ತುಂಬ ದೂರ ಐತೆ ಅಂದ್ಕೊಂಡು ನಾವು ಇದಾದರೆ ಹತ್ರ ಐತೆ ಹತ್ಬಿಡ್ಬೋದು ಅಂದ್ಕೊಂಡು. ಬಟ್ ಹೆವಿ ಕಷ್ಟ ಐತೆ ಹತ್ತೋದು, ಇಲ್ಲ ಸ್ವಂತ ಆಗಲ್ಲ. ಈಗ ಇನ್ನೇನು ಇಳಿತೀವಿ, ನೋಡೋಣ. ಅಲ್ಲೆಲ್ಲರೂ ಜಾಗ ಇದ್ದರೆ ಕ್ಯಾಂಪ್ ಮಾಡೋಕ್ಕೆ ನೋಡೋಣ, ಹೆಂಗಾಗುತ್ತೋ ಹಂಗೆ. ಕ್ಯಾಂಪ್ ಮಾಡೋದು ಬೇಡ ಅನ್ಕೊಂತೀನಿ, ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಈಗ ಯಾರು. ಕೆಳಗಿಳಿತೀವಿ, ಬೇಜಾರಾಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೆಟರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ರಿಸ್ಕ್ ಜಾಸ್ತಿ ಬೇಡ ಅಂತ ಹುಡುಗರು ಇದು ಮಾಡ್ತಿದ್ದಾರೆ. ನಾವು ಕ್ಯಾಂಪ್ ಮಾಡೋಣ ಅಂತಲೇ ಬಂದಿದ್ದು, ಬಟ್ ಆಗಲ್ಲ, ಹೆವಿ ರಿಸ್ಕ್ ಐತೆ. ನಾವು ಇನ್ನೇನು ಆಲ್ಮೋಸ್ಟ್ ಹತ್ತಿದ್ದೀವಿ, ಇನ್ನೂ ಒಂದು ಸ್ವಲ್ಪ ಮೇಲೆ ಹತ್ತಬೇಕು, ಬಟ್ ಆಗಲ್ಲ. ಇನ್ನೊಂದು ಸ್ವಲ್ಪ ಮೇಲೆ ಹತ್ತೋಕ್ಕೆ ಅಲ್ಲಿ ತುಂಬ ಜಾಗನೇ ಇಲ್ಲ ಹತ್ತೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಂಪಿಂಗು ಗೊತ್ತಿರೋಂಥ ಪ್ಲೇಸಲ್ಲಿ ಹೋಗಿ ಕ್ಯಾಂಪ್ ಮಾಡಬೇಕು. ಗೊತ್ತಿಲ್ಲ ಜಾಗಗಳಲ್ಲಿ ಆಗಲ್ಲ, ಹೆವಿ ರಿಸ್ಕ್ ಆಗುತ್ತೆ. ಫಸ್ಟ್ನೇ ವಿಡಿಯೋದಲ್ಲಿ ಹೆವಿ ರಿಸ್ಕ್ ತಗೊಳಕ್ಕೆ ನಮಗೆ ಆಗಿಲ್ಲ. ನಮ್ಮ ಹುಡುಗರು ಇನ್ನೂ ಕೆಳಗವ್ರೆ, ಅವರು ಹತ್ತಕ್ಕಾಗಲಿಲ್ಲ ಅವರು. ಬಟ್ ನಾವು ಬೇರೆ ಲಗೇಜ್ ಬೇರೆ ತಂದುಬಿಟ್ಟಿದ್ವಿ, ಹಂಗಾಗಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಬಂದು, ಬಟ್ ಅದು ಆಗ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಜಾಗದಲ್ಲಿ ನೋಡೋಣ, ಟ್ರೈ ಮಾಡ್ತೀವಿ. ಇಳಿಯಕ್ಕೆ ಹೋಗಿ ಬಿದ್ಬಿಟ್ಟ. ಅನ್ನ ತಿಂತಾರ ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್. ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ, ಇನ್ನು ನಮ್ಮ ಅಪ್ರಾಣಿ ಇನ್ನೊಂದ್ಸತಿ ಇಂಥ ಬೆಟ್ಗಳಂತೂ ಹತ್ತಕ್ಕೆ ಹೋಗ್ಬಾರ್ದು. ನಾವೇನೋ ಅನ್ಕೊಂಡು ಹತ್ತಾನಂತ ಹತ್ತಿದ್ವಿ, ಇಲ್ಲಿ ನೋಡಿದ್ರೆ ಕೈಲೆಲ್ಲ ಕಿತ್ತಾಕೊಂಡು ಹೋಗ್ತಾ ಇದೀವಿ ಎಲ್ಲ. ಯಪ್ಪ, ನಡೀರಲ್ಲೇ ಮನೆ ಕಡೆಗೆ ನಡೀರಿ. ಕನ್ನಡ ನಾಡಲು ಹುಟ್ಟಬೇಕು.